ಕೆಆರ್ಎಸ್ ಡ್ಯಾಂಗೆ ಮೊದಲ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಎಂದು ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ನೀಡಿದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮಾತನಾಡಿರೋ ಅವರು, ಕನ್ನಂಬಾಡಿ ಕಟ್ಟೋದಕ್ಕೆ ಟಿಪ್ಪು ಸುಲ್ತಾನ್ ಅಡಿಗಲ್ಲು ಹಾಕಿದ್ರು. ಆದರೆ ಈಗ ಅದನ್ನ ಹೇಳೋಕೆ ಯಾರಿಗೂ ಧೈರ್ಯ ಇಲ್ಲ. ಕೆಆರ್ಎಸ್ ಗೇಟ್ ಹೆಬ್ಬಾಗಿಲಿನಲ್ಲಿ ಈಗಲೂ ಅದನ್ನು ಕಾಣಬಹುದು ಅಂತ ತಿಳಿಸಿದರು. ಇನ್ನು ಚರಿತ್ರೆ ಗೊತ್ತಿಲ್ಲದವರು ಚರಿತ್ರೆ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ. ಟಿಪ್ಪು ಮಸೀದಿ ಇದೆ, ಪಕ್ಕದಲ್ಲಿ ದೇವಸ್ಥಾನ ಇದೆ. ಈ ಕಡೆ ಅಲ್ಲಾಹು ಅಕ್ಬರ್ ಅಂತಾರೆ, ಆ ಕಡೆ ಗಂಟೆ ಟಣ್ ಟಣ್ ಅನ್ನತ್ತೆ. ಎರಡನ್ನ ಕೇಳಿದ್ರೆ ಅವರು ಸಮಚಿತ್ತವಾಗಿದ್ದರು ಟಿಪ್ಪು ಎಂದು ಸಚಿವರು ಬಣ್ಣಿಸಿದರು. ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು. ಕನ್ನಂಬಾಡಿ ಕಟ್ಟಕ್ಕೆ ಫಸ್ಟ್ ಹಾಕೋರು ಧೈರ್ಯನೇ ಹೇಳಕ್ಕೆ ಅದನ್ನ. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು. ಕನ್ನಂಬಾಡಿ ಕಟ್ಟಕ್ಕೆ ಫಸ್ಟ್ ಹಾಕೋರು ಧೈರ್ಯನೇ ಹೇಳಕ್ಕೆ ಅದನ್ನ. ಯಾಕೆಂದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡಕ್ಕಾಗಲ್ಲ. ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು, ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ. ಈ ಕಡೆ ಅಲ್ಲಾಹು ಅಕ್ಬರ್ ಅಂತಾರೆ, ಈ ಕಡೆ ಗಂಟೆನ ಹೊಡಿತದೆ. ಎರಡು ಕೇಳ್ಕೊಂಡಿದ್ರಲ್ಲ ಅವರು, ಎರಡು ಸಮಚಿತ್ತದಲ್ಲಿ ಇದ್ರಲ್ಲ. ಅವ್ರು ಮಾಡಿದ್ದೇನು, ದೇವದಾಸಿ ಪದ್ಧತಿಯನ್ನ ರದ್ದು ಮಾಡಿದ್ರು. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಂದಿದ್ರು. ಒಂದೇ ಒಂದು ಇಂಚು ಭೂಮಿನ ಉಳ್ಳವರು ಕೊಡ್ತಿರ್ಲಿಲ್ಲ ಅವರು. ಆಮೇಲೆ ಇಡೀ ಭಾರತ ದೇಶಕ್ಕೆ ಸಿರಿಕಲ್ಚರ್ ತಂದವರೇ ಅವರು. ಟಿಪ್ಪು ಸುಲ್ತಾನ್ ರಣರಂಗದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ದೊಡ್ಡ ಸ್ವತಂತ್ರ ಸೇನಾನಿ. ಮೈಸೂರಿನ ಅರಮನೆ ಇದ್ದಿದ್ದಿಲ್ಲ ಫಸ್ಟ್. ದಸರಾ ಶುರು ಮಾಡಿದ್ದು ಟಿಪ್ಪು ಸುಲ್ತಾನ್ ಅಂತಾನೂ ಹೇಳಿಬಿಡಿ ಎಂದು ಸಚಿವ ಮಹದೇವಪ್ಪ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಈ ವೇಳೆ ಕೆಆರ್ಎಸ್ ಡ್ಯಾಂಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಎಂಬ ಮಹದೇವಪ್ಪ ಅವರ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಜೂನಿಯರ್ ಡಾಕ್ಟರ್ ಹೊಸ ಇತಿಹಾಸ ಬರೆಯಲು ಹೊರಟಿದ್ದಾರೆ, ಸೀನಿಯರ್ ಡಾಕ್ಟರ್ ಇತಿಹಾಸ ತಿರುಚಲು ಯತ್ನಿಸುತ್ತಿದ್ದಾರೆ ಎಂದು ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಜೂನಿಯರ್ ಡಾಕ್ಟರ್ ಯತೀಂದ್ರ ನಾಲ್ವಡಿಗಿಂತ ನಮ್ಮಪ್ಪನೇ ದೊಡ್ಡ ವ್ಯಕ್ತಿ ಎಂದಿದ್ರು. ಈಗ ಸೀನಿಯರ್ ಡಾಕ್ಟರ್ ಮಹದೇವಪ್ಪನ ಸರದಿ ಎಂದು ವ್ಯಂಗ್ಯವಾಡಿದ್ದಾರೆ. ನಮ್ಮ ಮೈಸೂರಿನ ಜೂನಿಯರ್ ಡಾಕ್ಟರ್ ಯತೀಂದ್ರ ಅವರು ಕಳೆದ ವಾರ ನಾಲ್ವಡಿಯವರಿಗಿಂತ ನಮ್ಮಪ್ಪನೇ ದೊಡ್ಡ ವ್ಯಕ್ತಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟರು. ಈ ವಾರ ಸೀನಿಯರ್ ಡಾಕ್ಟರ್ ಮಹದೇವಪ್ಪನವರು ನಾಲ್ವಡಿಯವರು ತಮ್ಮ ಮನೆ ಮಂದಿಯ ಒಡವೆಯನ್ನೆಲ್ಲ ಅಡವಿಟ್ಟು ನಿರ್ಮಾಣ ಮಾಡಿದಂತಹ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟವನೇ ಟಿಪ್ಪು ಸುಲ್ತಾನ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೂನಿಯರ್ ಡಾಕ್ಟರು ಹೊಸ ಇತಿಹಾಸವನ್ನು ಬರಲಿಕ್ಕೆ ಕೊಟ್ಟರೆ ಸೀನಿಯರ್ ಡಾಕ್ಟರು ಹಳೆ ಇತಿಹಾಸವನ್ನು ತಿರುಚಲಿಕ್ಕೆ ಹೊರಟಿದ್ದಾರೆ. ಸ್ವಾಮಿ ಮಹದೇವಪ್ಪನವರೇ, ನೀವು ಇತ್ತೀಚೆಗಷ್ಟೇ ಉದ್ಘಾಟನೆಯಾದಂತಹ ನಮ್ಮ ಯಡಿಯೂರಪ್ಪ ಸಾಹೇಬರು ಮತ್ತು MP ರಾಘವೇಂದ್ರ ಅವರ ಪರಿಶ್ರಮದಿಂದ ನಿರ್ಮಾಣವಾದಂತಹ ಸಿಗಂದೂರು ಸೇತುವೆಗೂ DPR ಮಾಡಿದವರು ನಾವೇ ಅಂತ ಅಲ್ಲೂ ಕ್ರೆಡಿಟ್ ತೊಗೊಳಕ್ಕೆ ಹೋಗಿದ್ರಿ ಸರ್. ನಾನು ನಿಮ್ಮನ್ನು ಕೇಳೋದು ಇಷ್ಟೇ, ಟಿಪ್ಪು ಸುಲ್ತಾನ್ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟಿದ್ದಾನೆ ಅನ್ನೋದು ನಿಜವಾಗದಾದರೆ ಅದಕ್ಕೆ DPR ಮಾಡಿದವ್ರು ಯಾರು ಸರ್? ಟಿಪ್ಪು ಸುಲ್ತಾನ್ ಅಡಿಗಲ್ಲು ಇಟ್ಟವನೇ ಅಂತಾದರೆ ಅದಕ್ಕೆ ಯಾವ ಮಸೀದಿಯ ಮುಲ್ಲನೋ ಮೌಲ್ವಿನೋ DPR ಮಾಡಿರ್ಬೇಕಲ್ಲ. ಆ ಮುಲ್ಲಾ ಮೌಲ್ವಿ ಹೆಸರನ್ನು ದಯವಿಟ್ಟು ಹೇಳಿ ಸರ್. DPR ಇಲ್ದಲೆ ಸೇತುವೆನೂ ಕಟ್ಟಕ್ಕಾಗಲ್ಲ, ಕನ್ನಂಬಾಡಿ ಅಂತ ಕಟ್ಟೆನೂ ಅಣೆಕಟ್ಟನ್ನು ಕೂಡ ಕಟ್ಟಕ್ಕಾಗಲ್ಲ. ಟಿಪ್ಪು ಸುಲ್ತಾನ್ ಅಡಿಗಲ್ಲು ಇಟ್ಟನೆ ಅಂತಂದರೆ ಯಾವುದೋ ಮುಲ್ಲನೋ ಮೌಲ್ವಿನೋ ಅದಕ್ಕೆ DPR ಮಾಡಬೇಕಲ್ಲ. ದಯವಿಟ್ಟು ಆತನ ಹೆಸರನ್ನು ಹೇಳಿಬಿಡಿ ಸರ್. ಇದು ಒಂದು ಹೊಸ ಇತಿಹಾಸದ ಬಗ್ಗೆ ಜನಕ್ಕೂ ಕೂಡ ಒಂದು ಸ್ವಲ್ಪ ಜ್ಞಾನಾರ್ಜನೆ ಆದಂಗೆ ಆಗುತ್ತೆ ಸರ್. ಟಿಪ್ಪು ಸುಲ್ತಾನ್ ಇದ್ದಾಗ ವಿಶ್ವೇಶ್ವರಯ್ಯನವ್ರು ಹುಟ್ಟೇ ಇರಲಿಲ್ಲ. ಹಾಗಾದರೆ ಯಾರು DPR ಮಾಡಿರಲೇಬೇಕಲ್ವ ಸರ್? ಸರ್, ಟಿಪ್ಪು ಸುಲ್ತಾನ್ ಸತ್ತೋಗಿದ್ದು 1799ರಲ್ಲಿ. ಆಗ ವಿಶ್ವೇಶ್ವರಯ್ಯನಂತಹ ಅಪ್ರತಿಮ ಇಂಜಿನಿಯರ್ ಹುಟ್ಟೇ ಇರಲಿಲ್ಲ. ಹಾಗಾದರೆ DPR ಮಾಡಿದವರು ಯಾರು ಸರ್? ಸರ್, ನಾಲ್ವಡಿ ಕೃಷ್ಣರಾಜ ಒಡೆಯವರಂತಹ ಜನಾನುರಾಗಿ ದೊರೆ ಇಲ್ಲದಿದ್ದರೆ, ಹಾಗೆ ವಿಶ್ವೇಶ್ವರಯ್ಯನವರಂತಹ ಜಗದ್ವಿಖ್ಯಾತ ಇಂಜಿನಿಯರ್ ಇಲ್ಲ ಅಂತಂದಿದ್ರೆ ಕನ್ನಂಬಾಡಿ ಕಟ್ಟೆನ ಕಟ್ಟಲಿಕ್ಕೆ ಸಾಧ್ಯವಾಗ್ತಿತ್ತು ಸರ್. ಟಿಪ್ಪು 1799ರಲ್ಲೇ ಸತ್ತೋಗಿದ್ದಾನೆ. ಕನ್ನಂಬಾಡಿ ಕಟ್ಟೆನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದು 1911ರಲ್ಲಿ. 1799ರಲ್ಲಿ ಸತ್ತೋಗಿದ್ದಾನೆ, 1911ರಲ್ಲಿ ಪ್ರಾರಂಭವಾಗಿದೆ. ಒಂದು ಶತಮಾನಕ್ಕಿಂತ ಹೆಚ್ಚು ಟೈಮು ಯಾರು ಏನು ಮಾಡ್ತಿದ್ರು ಸರ್? ಹಾಗಾದರೆ ಟಿಪ್ಪು ಅವತ್ತೇ ಅಡಿಗಲ್ಲು ಇಟ್ಟಿದ್ರೆ ಅದ್ರ ಕಾರ್ಯಾರಂಭ ಆಗಿರಬೇಕಿತ್ತಲ್ವ? ಯಾವ ಇಸ್ವಿನಲ್ಲಿ ಅಡಿಗಲ್ಲು ಇಟ್ಟ ದಯವಿಟ್ಟು ಹೇಳಿ ಸರ್. ಸರ್, ನೀವು ದಲಿತ ಸಮಾಜಕ್ಕೆ ಸೇರಿದಂಥವ್ರು. ಬಾಬಾ ಸಾಹೇಬರು ಸಂವಿಧಾನವನ್ನು ಬರೆಯೋದಕ್ಕಿಂತ
ಸಾಕಷ್ಟು ಮೊದಲೇ ದಲಿತ ಸಮುದಾಯಕ್ಕೆ ಮೀಸಲಾತಿಯನ್ನು ಕೊಟ್ಟು ಆ ಸಮಾಜದ ಶ್ರೇಯೋಭಿವೃದ್ಧಿಗೆ ದೇಶಕ್ಕೆ ಮಾದರಿಯಾಗುವಂತಹ ಕೆಲಸವನ್ನು ಮಾಡಿದಂತಹ ನಾಲ್ವಡಿಯವರ ಬಗ್ಗೆ ಯಾಕೆ ಸರ್ ನಿಮಗೆ ಇಷ್ಟೊಂದು ಕೋಪ? ಯತೀಂದ್ರ ಅವರು ಅವಹೇಳನ ಮಾಡಿರು, ಈಗ ನೀವು ಅವಹೇಳನ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ. ಇಂತಹ ದೊಡ್ಡ ವ್ಯಕ್ತಿ ಬಗ್ಗೆನೂ ಕೂಡ ನೀವು ಯಾಕೆ ಈ ದ್ವೇಷವನ್ನು ಕಾರ್ತಾ ಇದ್ದೀರಿ? ಇವತ್ತು ಹುಣಸೂರಿನಿಂದ ಗಜಪಯಣ ಪ್ರಾರಂಭ ಆಗ್ತಾ ಇದೆ. ನೀವು ಅಲ್ಲೂ ಕೂಡ ನೀವೇ ಗಜಪಯಣವನ್ನು ಪ್ರಾರಂಭೋತ್ಸವಕ್ಕೆ ನೀವೇ ಬರ್ತೀರಿ ಅಂತ ಅನಿಸುತ್ತೆ. ದಯವಿಟ್ಟು ಅಲ್ಲೂ ಹೇಳಿಬಿಡಿ, ಟಿಪ್ಪು ಸುಲ್ತಾನ್ನೇ ಈ ದಸರಾವನ್ನು ಪ್ರಾರಂಭ ಮಾಡ್ದ ಅಂತ ಹೇಳಿ ಮೈಸೂರು ಜನ ಧನ್ಯರಾಗಿಬಿಡ್ತಾರೆ. ಮಾದೇವಪ್ಪನವರೇ, ನೀವು ಹೇಳಿ ಕೇಳಿ ಒಬ್ಬ ಜ್ಞಾನಿ ಇದ್ದೀರಿ, ನಿಮ್ಮಿಂದ ಈ ಮಾತನ್ನು ನಾವು ನಿರೀಕ್ಷೆಯನ್ನು ಮಾಡಿರಲಿಲ್ಲ. ಹಾಗೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ನಾನು ಒಂದು ಮನವಿನ ಮಾಡ್ಕೊಳ್ತೀನಿ. ಇತ್ತೀಚೆಗೆ ನೀವು ಫೇಕ್ ನ್ಯೂಸನ್ನು ಹರಡುವವ್ರ ಬಗ್ಗೆ ಕಾಯ್ದೆ ತರ್ತೀನಿ ಅಂತ ಹೇಳ್ತಾ ಇದ್ದೀರಿ. ದಯವಿಟ್ಟು ಆದಷ್ಟು ಬೇಗ ಆ ಕಾಯ್ದೆನ ತನ್ನಿ. ಆ ಮೊದಲನೇ ಕೇಸು ಈ ಡಾಕ್ಟರ್ ಮಾದೇವಪ್ಪನವರು, ಯತೀಂದ್ರ ಅವರು, ಸಂತೋಷ್ ಲಾಡು, ಪ್ರಿಯಾಂಕಾ ಖರ್ಗೆ, ದಯವಿಟ್ಟು ಇವ್ರ ಮೇಲೆ ಕೇಸನ್ನು ಹಾಕಿ ಸರ್. ಆಗ ಈ ರೀತಿ ಸುಳ್ಳು ಹೇಳುವಂಥದ್ದು, ಇತಿಹಾಸವನ್ನು ತಿರುಚುವಂತಹ ಪ್ರಯತ್ನಗಳು ನಿಲ್ಲುತ್ತೆ. ನಿಮ್ಮ ಕ್ಯಾಬಿನೆಟ್ ಕೊಲೀಗ್ಸ್ ಮೇಲೆ ಮೊದಲನೇ ಕೇಸನ್ನು ಮಾಡುವಂತಹ ಪರಿಸ್ಥಿತಿ ನಿಮಗೆ ನಿರ್ಮಾಣವಾಗುತ್ತೆ ಸರ್. ಆದರೆ ನಿಮ್ಮ ಕ್ಯಾಬಿನೆಟ್ ಮಂದಿ, ನಿಮ್ಮ ಮಗ, ಪ್ರತಿಯೊಬ್ಬರೂ ಕೂಡ ಮಹಾರಾಜರ ವಿರುದ್ಧ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇರೋದು, ಅವರ ಕೊಡುಗೆಯನ್ನೇ ಅಲ್ಲಗಳಿತಾ ಇರೋಂಥದ್ದನ್ನು ನೋಡಿದರೆ ಮಹಾರಾಜರ ಬಗ್ಗೆ ನಿಮಗೆ ಒಳಗಡೆ ರಕ್ತಗತವಾಗಿ ದ್ವೇಷ ಬಂದಿದೆ. ಆ ದ್ವೇಷವನ್ನು ಇಟ್ಕೊಂಡೇ ನೀವು ರಾಜಕಾರಣವನ್ನು ಮಾಡ್ತಾ ಇದ್ದೀರಿ ಅನ್ನೋದು ಭಾಳ ಸ್ಪಷ್ಟವಾಗುತ್ತೆ ಸರ್. ಮೈಸೂರು ಜನ ಪ್ರತಿನಿತ್ಯನೂ ಕೂಡ ಧನ್ಯತೆಯಿಂದ ನೆನಪು ಮಾಡ್ಕೊಳ್ಳೋದು ನಾಲ್ವಡಿ ಕೃಷ್ಣರಾಜ ಒಡೆಯವ್ರನ್ನ. ಕಳೆದ ವಾರ ನಿಮ್ಮ ಮಗ ನೀವು ನಾಲ್ವಡಿಯವರಿಗಿಂತ ದೊಡ್ಡವರು ಅಂತೇಳಿದ್ರು. ಈ ಸರಿ ನಾಲ್ವಡಿಯವರು ಕಟ್ಟಿದಂಥ ಕನ್ನಂಬಾಡಿ ಕಟ್ಟೆಗೆ ಅಡಿಗಲಿಟ್ಟವನೇ ಟಿಪ್ಪು ಸುಲ್ತಾನ್ ಅಂತೇಳಿ ನಿಮ್ಮ ಕ್ಯಾಬಿನೆಟ್ ಕೊಲಿಗಾಗಿರುವಂಥ ಮಹದೇವಪ್ಪನವರು ಅವಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮಹದೇವಪ್ಪನವರೇ, ನೀವು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದೀರಿ. SCP TSP ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಇರ್ಬೋದು, ಟ್ರೈಬಲ್ ಸಪ್ಲಾನ್ ಇರ್ಬೋದು, ಇರೋ 24,000 ಕೋಟಿ ರೂಪಾಯಿನ SC/ST ಸಮುದಾಯಗಳ ಅಭಿವೃದ್ಧಿಗಿಟ್ಟಿ ದುಡ್ಡನ್ನು ಈ ಗ್ಯಾರಂಟಿ ಸ್ಕೀಮು ಅಂತ ಎಲ್ಲರಿಗೂ ಹಂಚಿ ಹಾಳು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಒಂದು ದಿನವೂ ಮಾತಾಡಲಿಲ್ಲ, ಮೈಸೂರು ಅಭಿವೃದ್ಧಿ ಬಗ್ಗೆ ಮಾತಾಡಲಿಲ್ಲ. ಆದರೆ ಈ ರೀತಿ ಅಸಂಬದ್ಧ ಹೇಳಿಕೆಯನ್ನು ಕೊಟ್ಟು ಮಹಾರಾಜರ ಕುಟುಂಬದ ಬಗ್ಗೆ ಸಿದ್ದರಾಮಯ್ಯನವರಿಗಿರುವಂಥ ದ್ವೇಷ ಏನಿದೆ ಅದಕ್ಕೆ ನೀವು ಪೂರಕವಾಗಿ ಮಾತನಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮೈಸೂರು ಜನ ಇದನ್ನು ಖಂಡಿತ ಸಹಿಸ್ಕೊಳ್ಳೋದಿಲ್ಲ. ದಯವಿಟ್ಟು ಅರ್ಥವನ್ನು ಮಾಡ್ಕೊಳ್ಳಿ. ನೀವು ಹಿರಿಯ ರಾಜಕಾರಣಿ ಇದ್ದೀರಿ, ನಿಮ್ಮಿಂದ ಈ ಮಾತನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ ಸರ್. ಇನ್ನೊಂದು ಹೇಳ್ತಾರೆ ಸರ್, ಟಿಪ್ಪು ಸುಲ್ತಾನ್ ಸ್ವತಂತ್ರ ಸೇನಾನಿ ಸರಿಕಚ್ಚದವರವರೇ, ಜೊತೆಗೆ ದೇವದಾಸ್ ಪದ್ಧತಿ ಎಲ್ಲ ರದ್ದು ಮಾಡೋದಂತವ್ರು ಕೂಡ ಟಿಪ್ಪು ಸುಲ್ತಾನೆ. ಇದ್ರ ಬಗ್ಗೆ ಮಾತಾಡಿದ್ರೆ ವಿವಾದ ಆಗುತ್ತೆ ಅಂತ ಹೇಳ್ತಾರೆ. ಈಗ ಸ್ವಾತಂತ್ರ್ಯ ಹೋರಾಟ ಅನ್ನೋದಕ್ಕೆ ಒಂದು ಟೈಮ್ ಲೈನ್ ಇರುತ್ತಲ್ಲ, ಹಿಸ್ಟ್ರಿನಲ್ಲಿ ಒಂದು ಟೈಮ್ ಲೈನ್ ಇರುತ್ತೆ. ಟಿಪ್ಪು ಸುಲ್ತಾನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ, ಅದರಲ್ಲಿ ಎರಡು ತಕರಾರಿಲ್ಲ. ಆತ ಹೋರಾಟ ಮಾಡಿದ್ದು 3ನೇ ಆಂಗ್ಲೋ ಮೈಸೂರು ಯುದ್ಧ, ಅದು 1782ರಲ್ಲಿ ನಡೆದಿದ್ದು. 4ನೇ ಆಂಗ್ಲೋ ಮೈಸೂರು ಯುದ್ಧ, ಅದು 1799ರಲ್ಲಿ ನಡೆದಿದ್ದು. ಅದಕ್ಕಿಂತ ಮೊದಲು ಹೈದರಾಲಿ 1ನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತು 2ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಮಾಡಿದ್ದಾನೆ. ಹಾಗಾದರೆ ಹೈದರಾಲಿನೂ ಕೂಡ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ ಅನ್ನೋ ಕಾರಣಕ್ಕೆ ಆತನು ಸ್ವಾತಂತ್ರ್ಯ ಹೋರಾಟಗಾರ ಆಗಬೇಕಲ್ವಾ? ಇದೆಲ್ಲದಕ್ಕಿಂತ ಮೊದಲು 1757ರಲ್ಲೇ ಸಿರಾಜುದ್ದೀನ್ ದೌಲಾ ಪ್ಲಾಸಿ ಯುದ್ಧವನ್ನು ಮಾಡ್ತಾನೆ, ಬ್ರಿಟಿಷರ ವಿರುದ್ಧನೇ ಮಾಡಿದ್ದಾನೆ ಆತ. ಹಾಗಾದರೆ ಸಿರಾಜುದ್ದೀನ್ ದೌಲನು ಕೂಡ ಸ್ವಾತಂತ್ರ್ಯ ಹೋರಾಟಗಾರ ಆಗಬೇಕಲ್ವಾ ಸರ್? ಸ್ವಾತಂತ್ರ್ಯ ಹೋರಾಟ ಅನ್ನೋ ಕಲ್ಪನೆ ಇರಲಿಲ್ಲ ಅವಾಗ. ರಾಜರು ತಮ್ಮ ಸಂಸ್ಥಾನಗಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಬ್ರಿಟಿಷರ ವಿರುದ್ಧ, ಫ್ರೆಂಚರ ವಿರುದ್ಧ, ಡಚ್ಚರ ವಿರುದ್ಧ ಈ ಥರ ಹೋರಾಟವನ್ನು ಮಾಡ್ತಾ ಇದ್ರು. ಆಗ ಸ್ವಾತಂತ್ರ್ಯನ ಕಾನ್ಸೆಪ್ಟ್ ಇರಲಿಲ್ಲ. 1857ರಲ್ಲಿ ನಡೆದಂತಹ ಸಿಪಾಯಿ ದಂಗೆ ಅಂತ ಏನು ಹೇಳ್ತೀವಿ, ಅದನ್ನು ಸಾವರ್ಕರ್ ಅವರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತಾರೆ. ಅದಕ್ಕಿಂತ ಮೊದಲು ಸ್ವಾತಂತ್ರ್ಯನ ಕಾನ್ಸೆಪ್ಟು ಒಂದು ರಾಷ್ಟ್ರ, ನಾವೆಲ್ಲ ಒಟ್ಟಾಗಿ ಸ್ವಾತಂತ್ರ್ಯವನ್ನು ಪಡ್ಕೊಳ್ಬೇಕು, ಬ್ರಿಟಿಷರನ್ನ ಹೊಡೆದೋಡಿಸ್ಬೇಕು ಅನ್ನೋ ಕಲ್ಪನೆಯೇ ಇರಲಿಲ್ಲ. ಅದಕ್ಕಿಂತ ಮೊದಲು ಹೋರಾಟ ಮಾಡಿದಂಥವ್ರನ್ನೆಲ್ಲ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಅನ್ನೋ ಒಂದೇ ಕಾರಣಕ್ಕೆ ಅವ್ರನ್ನ ಸ್ವಾತಂತ್ರ್ಯ ಹೋರಾಟಗಾರರು ಅನ್ನೋದಾದರೆ, ಸಿರಾಜುದ್ದೀನ್ ದೌಲಾ, ಹೈದರಾಲಿ ಎಲ್ಲರೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರರಾಗಬೇಕಾಗುತ್ತೆ. ಇತಿಹಾಸದ ಟೈಮ್ ಲೈನ್ ಗೊತ್ತಿಲ್ಲದಲೆ ಈ ರೀತಿ ಅಸಂಬದ್ಧದ ಹೇಳಿಕೆಯನ್ನು ಮತ್ತೆ ಕೊಡಕ್ಕೆ ಹೋಗ್ಬೇಡಿ ಸರ್. ನೀವೊಂದು ಡಾಕ್ಟರ್ ಇದ್ದೀರಿ, ವೃತ್ತಿಯಲ್ಲೂ ಡಾಕ್ಟರ್. ನೀವು ಜನ ಕೊನೆಗೆ ಈ ವಿದ್ಯಾವಂತರು ಕೂಡ ಈ ರೀತಿ ಅಸಂಬದ್ಧ ಹೇಳಿಕೆಯನ್ನು ಕೊಡ್ಲಿಕ್ಕೆ ಹೋದರೆ ವಿದ್ಯೆ ಬಗ್ಗೆನೇ ಜನಕ್ಕೆ ಅಪನಂಬಿಕೆ ಪ್ರಾರಂಭ ಆಗ್ಬಿಡುತ್ತೆ ಸರ್. ನಾನು ಸಿದ್ದರಾಮಯ್ಯ ಸಾಹೇಬರಿಗೆ, ಮಹದೇವಪ್ಪನವರಿಗೆ, ಎಲ್ರಿಗೂ ಹೇಳಕ್ಕೆ ಇಷ್ಟೇ ಬಯಸುವಂಥದ್ದು, ನಿಮಗೆ
ಆ ಸಮುದಾಯದ ಮತಗಳು ಅಯಾಚಿತವಾಗಿ ಬರ್ತವೆ. ಹಾಗಂತ ಆ ಸಮುದಾಯದ ಮತಗಳನ್ನು ಇಡಿಯಾಗಿ ಪಡೆದುಕೊಳ್ಳೋದಕ್ಕೋಸ್ಕರ ಇತಿಹಾಸವನ್ನೇ ತಿರುಚುವಂಥದ್ದು, ಇನ್ನೊಂದು ಸಮುದಾಯಕ್ಕೆ, ಇನ್ನೊಂದು ಧರ್ಮೀಯರಿಗೆ ಅವಹೇಳನ ಮಾಡುವಂಥದ್ದು, ಅವ್ರನ್ನ ಟಾರ್ಗೆಟ್ ಮಾಡುವಂತಹ ಅಗತ್ಯತೆ ಏನಿದೆ ಸರ್?